ಇವತ್ತಿನ ಶ್ಲೋಕಗಳಿಗೆ ಹೋಗುವ. ಕೃಷ್ಣಾಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇನಾಥ ರುಕ್ಮಿಣೇಶಾಯ ನಮೋ ವೇದಾಂತವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೊ ಹಂಸಡಿಬಿಕರು ಮತ್ತು ಕೃಷ್ಣ ಇವರ ಮಧ್ಯದಲ್ಲಿ ಯುದ್ಧ ಆಗುವಂಥದ್ದು. ವಿಚಕ್ರನನ್ನು ತನ್ನ ಸುದರ್ಶನ ಚಕ್ರದಿಂದ ಅವನನ್ನು ಸಂಹಾರ ಮಾಡಿ ಆಯಿತು. ಆಮೇಲೆ ಆ ಎರಡು ಈಶ್ವರ ಗಣಗಳನ್ನು ತೆಗೆದು ಬಿಸಾಡಿದ ಹೊಡೆತದಲ್ಲಿ ಹೋಗಿ ಅವು ಎಲ್ಲಿಂದ ಬಂದಿದ್ದಾವೋ ಅಲ್ಲೇ ಹೋಗಿ ಬಿದ್ದಿದ್ದಾವೆ. ಕೈಲಾಸದಿಂದ ಬಂದವುಗಳು ಕೈಲಾಸಕ್ಕೆ ಹೋಗಿ ಬಿದ್ದಿದ್ದಾವೆ. ಆಮೇಲೆ ಅವುಗಳದ್ದು ಸುದ್ದಿ ಇಲ್ಲ. ಸೊ ಅಲ್ಲಿ ಅವಿಗೆ ಆಶ್ಚರ್ಯ ಆಗೋಗಿದೆ, ನಾವು ಇಲ್ಲಿ ಹೇಗೆ ಬಂದ್ವಿ ಬಿಟ್ಟುವೆ ಅಂತ. ಸೊ ಆಮೇಲಿಂದ ನೆಕ್ಸ್ಟ್ ಈಗ ಯಾರ್ದು ಯುದ್ಧ ಅಂತ ಹೇಳಿದರೆ ಬಲರಾಮ ಮತ್ತು ಹಿಡಿಂಬ ಇವರ ಮಧ್ಯದಲ್ಲಿ ಯುದ್ಧ ಆಗ್ತಾ ಉಂಟು. ಅಲ್ಲಿವರೆಗಾಗಿದೆ. ಸೊ ಏನಂತ ಹೇಳಿದರೆ ಆ ಹಿಡಿಂಬ ಯಾರ ಒಟ್ಟಿಗೆ ಯುದ್ಧ ಮಾಡ್ತಿದ್ದ ಅಂತ ಹೇಳಿದರೆ ವಸುದೇವ ಮತ್ತು ಉಗ್ರಸೇನ ಅವ್ರ ಜೊತೆಗೆ ಯುದ್ಧ ಮಾಡ್ತಿದ್ದ. ಆಮೇಲೆ ಯಾವಾಗ ಬಲರಾಮ ಇನ್ನನ್ನು ನೋಡಿದ್ನೋ ಅಂತೇಳಿದರೆ ಇವ ಅವರನ್ನು ತಿಂದು ಬಿಡಲಿಕ್ಕೆ ರೆಡಿ ಇದ್ದಾನೀಗ. ಇನ್ನೇನು ಸ್ವಲ್ಪ ಹೊತ್ತು ಏನಾದರೂ ತಡ ಮಾಡಿಬಿಟ್ರೆ ಅವ ಏನು ಮಾಡ್ತಾನೆ, ಹಿಡಿಂಬಾಸುರ ವಸುದೇವ ಮತ್ತು ಉಗ್ರಸೇನರನ್ನು ನುಂಗಿಬಿಡ್ತಾನೆ ಅವ. ಸೊ ಇದನ್ನು ನುಂಗುವುದನ್ನು ತಪ್ಪಿಸಲಿಕ್ಕೋಸ್ಕರ ಬಲರಾಮ ಬಂದದ್ದನ್ನು ನೋಡಿ ಇವ ಬಲರಾಮನ ಮೇಲೆ ಆಕ್ರಮಣ ಮಾಡಿದ್ದಾನೆ ಹಿಡಿಂಬಾಸುರ. ಅಲ್ಲಿವರೆಗಾಗಿದೆ. ಒಂದು ಹೊಡೆದಿದ್ದಾನೆ. ಎಲ್ಲಿಗೆ? ಯಾವುದು? ಉಪೇತ್ಯ ಮುಷ್ಟಿನಾಹನದು ಬಲಂ ಅಂದರೆ ಬಲರಾಮನನ್ನು ಕುರಿತು ಹೊಡೆದಿದ್ದಾನೆ ವಕ್ಷಸ್ಥಳಕ್ಕೆ ಒಂದು ಮುಷ್ಟಿಯಿಂದ. ಯಾರು? ಹಿಡಿಂಬಾಸುರ. ಆವಾಗ ಬಲರಾಮ ಏನು ಮಾಡ್ತಾನೆ ಅನ್ನುವಂಥದ್ದು ಮುಂದಿನ ಶ್ಲೋಕ 263ನೇ ಶ್ಲೋಕ ಮೇಲೆ. ಬಾಹುಶಾಲಿನಾಯುಧ್ಯತಾಂ ಚ ಮುಷ್ಟಿಭಿಃ ಚಿರಂ ಪ್ರಯುಧ್ಯತಂ ಬಲೋಗ್ರಹೀತ್ ಸ ಜಂಗಯೋರ್ವಿಭುಃ. 263ನೇ ಶ್ಲೋಕ. ಭುಜಗಳಿಂದ ಶೋಭಿಸುತ್ತಿರುವ ರಾಮ ಹಿಡಿಂಬರು ಇಬ್ಬರು ಮುಷ್ಟಿಗಳಿಂದ ಯುದ್ಧ ಮಾಡಿದರು. ಸಮರ್ಥನಾದ ಬಲರಾಮನು ಬಹುಕಾಲ ಯುದ್ಧ ಮಾಡಿ ಆ ಹಿಡಿಂಬಾಸುರನನ್ನು ಮೊಲಕಾಲುಗಳಲ್ಲಿ ಹಿಡಿದನು. ಉಭೌ ಚ ಬಾಹುಶಾಲಿನೌ ಅಯುಧ್ಯತಾಂ ಚ ಮುಷ್ಟಿಭಿಃ ಚಿರಂ ಪ್ರಯುಧ್ಯತಂ ಬಲೋಗ್ರಹೀತ್ ಸ ಜಂಗಯೋರ್ವಿಭುಃ. ಉಭೌ ಅಂದರೆ ಅವರಿಬ್ಬರು, ಹಿಡಿಂಬ ರಾಕ್ಷಸ ಮತ್ತು ಬಲರಾಮ ಅಂತೇಳಿದರೆ 5 ಜನ ಬಲಿಷ್ಠರಲ್ಲಿ ಬಲರಾಮ ಒಬ್ಬ. ಕೀಚಕ, ದುರ್ಯೋಧನ, ಭೀಮ, ಜರಾಸಂಧ ಇವರೆಲ್ಲ ಅತ್ಯಂತ ಬಲಿಷ್ಠರು. ಒಬ್ಬ ಶಲ್ಯ ಕೂಡ ಇದ್ದಾನೆ ಆ ಲಿಸ್ಟ್ನಲ್ಲಿ. ಸೊ ಇವರೆಲ್ಲ ಅತ್ಯಂತ ಬಲಿಷ್ಠರು ಅಂತ. ಸೊ ಅಂಥ ಲಿಸ್ಟ್ನಲ್ಲಿ ಹೆಸರಿರುವಂಥದ್ದು ಬಲರಾಮನದ್ದು ಕೂಡ. ಆ ಬಲರಾಮನ ಜೊತೆಗೆ ಈ ಹಿಡಿಂಬಾಸುರ ಯುದ್ಧ ಮಾಡ್ತಾ ಇದ್ದಾನೆ. ಉಭೌಚ ಬಾಹುಶಾಲಿನವು ಅಂತೇಳಿದರೆ ಒಳ್ಳೆ ಆಜಾನುಬಾಹು ಇರುವಂತಹ, ದಷ್ಟಪುಷ್ಟವಾಗಿರುವಂತಹ, ಅತ್ಯಂತ ಉತ್ತಮವಾದ ಶರೀರ ದಾಷ್ಟ್ಯ ಇರುವಂತಹ, ದೃಢತೆ ಇರುವಂತಹ ಈ ಬಲರಾಮ ಮತ್ತು ಹಿಡಿಂಬ ರಾಕ್ಷಸ ಇವರು ಬಾಹುಶಾಲಿಗಳು. ಅಯುಧ್ಯನ್. ಸೊ ಅಯುಧ್ಯತಾಂ ಅಂದರೆ ಇಬ್ಬರಿದ್ದ ಕಾರಣ ದ್ವಿವಚನ. ಅಯುಧ್ಯತಾಂ ಅಂದರೆ ಯುದ್ಧ ಮಾಡಿದರು, ದ್ವಂದ್ವ ಯುದ್ಧ ಮಾಡಿದರು. ಬಾಹುಶಾಲಿಗಳು ಯುದ್ಧ ಮಾಡಿದರು ಅಂತೇಳಿದರೆ ಗದಾ ಯುದ್ಧವೂ ಅಲ್ಲ, ಬಿಲ್ಲು ಬಾಣಗಳಿಂದ ಅಲ್ಲ, ಬಾಹುಯುದ್ಧವೇ ಮಾಡಿದರು, ದ್ವಂದ್ವ ಯುದ್ಧವೇ ಮಾಡಿದರು ಅಂತ ಅದರ ಅರ್ಥ. ಯಾಕಂದರೆ ಬಾಹುಶಾಲಿನ ಅಂತ ಕೊಟ್ಟ ಕಾರಣ ಅಂತೇಳಿದರೆ ಬಾಹುಶಾಲಿಗಳು ಅಂತ ಹೇಳಿದ ಕಾರಣ ಆದ್ದರಿಂದ ದ್ವಂದ್ವ ಯುದ್ಧ ಮಾಡಿದರು. ಮತ್ತೆ ಹೇಳ್ತಾರೆ ಮುಷ್ಟಿಭಿ ಅಂತ ಹೇಳಿದರೆ ಅವನಿಗೆ ಗುದ್ದುದು. ಫಸ್ಟಿಗೆ ಗುದ್ದಿದ್ದು ಯಾರು? ಹಿಡಿಂಬ ರಾಕ್ಷಸ. ಬಲರಾಮನಿಗೆ ಗುದ್ದಿದ ವಕ್ಷಸ್ಥಳಕ್ಕೆ ಅಂತ. ಆದರೆ ಬಲರಾಮನಿಗೆ ಏನಾದರೂ ಬಿದ್ನ? ಏನಿಲ್ಲ, ಬಲರಾಮ ವಾಪಸ್ ಗುದ್ದಿದ್ದಾನಂತ ಲೆಕ್ಕ. ಹಾಗೆ ಮುಷ್ಟಿಯಿಂದ ಅವನಿಗೆ ಗುದ್ದುದು, ಇವನಿಗೆ ಗುದ್ದುದು ಅನ್ನುವಂಥ ರೀತಿಯಲ್ಲಿ ದ್ವಂದ್ವ ಯುದ್ಧ ನಡೀತಾ ಇದೆ. ಚಿರಂ ಪ್ರಯುದ್ಧ ಬಹಳ ಕಾಲ ನಡೀತು. ಚಿರಂಜೀವಿ ಅಂತೇಳಿದರೆ ಬಹಳ ಕಾಲ ಬದುಕಲಿ ಅಂತ ಆ ಎಲ್ಲ ಆಶೀರ್ವಾದ ಕೊಡೋದು, ಚಿರಂಜೀವಿ ಭವ ಅಂತ. ಸೊ ಇದು ಚಿರಂ ಪ್ರಯುದ್ಧ ಅಂತೇಳಿದರೆ ಬಹಳ ಕಾಲ ಯುದ್ಧ ಮಾಡಿ. ಪ್ರಯುದ್ಧ ಅಂದರೆ ಯುದ್ಧ ಮಾಡಿ. ಅಯುಧ್ಯತಾಂ ಅಯುಧ್ಯನ್. ಸೊ ಇಲ್ಲಿ ಅಯುಧ್ಯ
ಪ್ರ ಮತ್ತು ಅಯೋಧ್ಯ ಎರಡು ಸೇರಿ ಒಂದು ಇದು ಸೇರಿಬಿಟ್ಟು ಯಾವುದು ಮೊದಲು ಬರ್ತದಲ್ಲ, ಯಾವುದು ನಿಮ್ಮ ಪ್ರಿಫಿಕ್ಸ್ ಸಫಿಕ್ಸ್, ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಹೆಸರು ಉಂಟು, ಎಂಥದ್ದು ಎಲ್ಲ ಯಾವುದು ನೆನಪು ಬರ್ತದೆ, ಇರಲಿ. ಸೊ ಚಿರಂ ಪ್ರಯುಧ್ಯ, ಸೊ ಉಪಸರ್ಗ, ಸೊ ಅನ್ನುವಂಥ ಉಪಸರ್ಗ ಸೇರಿಕೊಂಡಿದೆ. ಅಯುಧ್ಯ, ಚಿರಂ ಪ್ರಯುಧ್ಯ, ಬಹಳ ಕಾಲ ಯುದ್ಧ ಮಾಡಿದ್ದಾರೆ. ತಂ ಬಲಹ ಅಗ್ರಹೀತ್, ಆ ಕೃಷ್ಣನನ್ನು ಯಾರು ಆ ಹಿಡಿಂಬಾಸುರನನ್ನು ತಂ ಬಲಹ, ಬಲೋ ಅಂದರೆ ಬಲಹ, ಅದೊಂದು ಸರಿ ನೆನ್ಪಿಟ್ಕೊಳ್ಬೇಕು. ಯಾವುದಾದ್ರೂ ಯೋ ಅಂತ ಬಂದರೆ ಬಲೋ ಅಂತ ಬಂದರೆ ಬಲಹ ಅಂತ ಅದರ ಅರ್ಥ. ಬಲಹ ಅಂದರೆ ಪ್ರಥಮ ವಿಭಕ್ತಿ, ಯಾರು ಯಾರಿಗೆ ಹೊಡೆದ್ರು ಅಂತ ಕೆಲವು ಸಲ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಅದಕ್ಕೋಸ್ಕರ ಬಲಹ ಅಂತ ಹೇಳಿದರೆ ಬಲರಾಮನು, ಅಗ್ರಹೀತ್ ಅಂದರೆ ಹಿಡ್ಕೊಂಡಿದ್ದಾನೆ. ಯಾರನ್ನು? ಹಿಡಿಂಬ ರಾಕ್ಷಸನನ್ನು. ಹೇಗೆ ಹಿಡ್ಕೊಂಡಿದ್ದಾನೆ? ಅಗ್ರಹೀತ್. ಸ ಜಂಘಯೋಹೋ, ಜಂಘ ಅಂತ ಹೇಳಿದರೆ ಮೊಣಕಾಲು. ಸೊ ಮೊಣಕಾಲುಗಳಿಂದ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಯಾಕಂದರೆ ದ್ವಂದ್ವ ಯುದ್ಧ ತಾನೇ ಇದು. ಹಿಡ್ಕೊಂಡ್ಬಿಟ್ಟಿದ್ದಾನೆ ಬಲರಾಮ, ಅವನನ್ನು ಹಿಡಿದು ಎಳೆದಿದ್ದಾನೆ ಅಂತ ಅರ್ಥ. ವಿಭುಹು ಅಂತೇಳಿದರೆ ಬಲಿಷ್ಠ ಅಂತೇಳಿದರೆ ಯಾರ ಮೊಣಕಾಲು ಹಿಡಿದು ಎಳಿತಾರೋ ಅಂದರೆ ಬಲಿಷ್ಠರಾದವರಿಗೆ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾಕಂದರೆ ಅವನು ಬೀಳ್ತಾನೀಗ, ಯಾರು? ಹಿಡಿಂಬ ರಾಕ್ಷಸ. ಉಭೌಹಿ ಬಾಹುಶಾಲಿನೌ ಅಯುಧ್ಯತಾಂ ಚ ಮುಷ್ಟಿಭಿ, ಮುಷ್ಟಿಗಳಿಂದ ಚಿರಂ ಪ್ರಯುಧ್ಯ, ಬಹಳ ಕಾಲ ಯುದ್ಧ ಮಾಡಿದ್ದಾರೆ. ಆವಾಗ ತಂ ಅವನನ್ನು, ಹಿಡಿಂಬ ರಾಕ್ಷಸನನ್ನು, ಬಲರಾಮನು ಅಗ್ರಹೀತ ಹಿಡ್ಕೊಂಡ, ಎಲ್ಲಿ? ಮೊಣಕಾಲುಗಳನ್ನು ಹಿಡ್ಕೊಂಡು ಅವನನ್ನು ಬೀಳಿಸಿದ ಅಂತ ಅದರ ಅರ್ಥ. 263ನೇ ಶ್ಲೋಕಕ್ಕೆ ಬಾಹುಶಾಲಿಗಳಾದ ಅವರಿಬ್ಬರೂ ಮುಷ್ಟಿಗಳಿಂದ ಕಾದತೊಡಗಿದರು. ಉಭೌಹಿ ಬಾಹುಶಾಲಿನೌ ಅಯುಧ್ಯತಾಂ, ಇದ್ದದು ಆಗ್ತದೆ, ಬಾಹುಶಾಲಿನೌ ಅಂತ ಆದ ಕೂಡಲೇ ಉಭೌ ಬಾಹುಶಾಲಿನೌ ಅಂದರೆ ಬಾಹುಶಾಲಿನೌ ಯಾಕಾಗ್ತದೆ? ಅವರಿಬ್ಬರು, ಯಾರು? ಬಲರಾಮ ಮತ್ತು ಹಿಡಿಂಬ, ಅವರಿಬ್ಬರ ಮಧ್ಯದ ಯುದ್ಧನು ಹೇಳಲಿಕ್ಕೋಸ್ಕರ ಉಭೌ, ಅವರಿಬ್ಬರ ಮಧ್ಯೆ, ಬಾಹುಶಾಲಿನೌ ಬಾಹುಶಾಲಿಗಳ ಮಧ್ಯೆ, ಅಯುಧ್ಯತಾಂ ಯುದ್ಧ ನಡೆಯಿತು, ಮುಷ್ಟಿಬಿಹಿ ಮುಷ್ಟಿ ಯುದ್ಧ. ಬಹಳ ಹೊತ್ತು ಕಾದಿ ಅಂದರೆ ಬಹಳ ಹೊತ್ತು ಯುದ್ಧ ನಡೀತಿದ್ದು, ಇದೇನು ಬೇಗ ಮುಗಿಲಿಲ್ಲ. ಸೊ ಚಿರಂ ಪ್ರಯುಧ್ಯ ತಂ ಬಲಹ ಅಗ್ರಹೀತ್, ಬಲರಾಮನು ಅವನ 2 ಮೊಣಕಾಲುಗಳನ್ನು ಹಿಡಿದುಕೊಂಡ. ಜಂಗಯೋ ಅಗ್ರಹೀತ್, ಅವನನ್ನು ಹಿಡ್ಕೊಂಡ ಅಂತ ಹೇಳಿದ್ರೆ ಕೈಯಿಂದ ಹಿಡ್ಕೊಂಡ. ಹೇಗೆ ಹಿಡ್ಕೊಂಡ ಅಂತ ಹೇಳಿದ್ರೆ ಜಂಗಯೋಹೋ, ಮೊಣಕಾಲುಗಳಿಂದ ಅವನನ್ನು ಹಿಡಿದು ಬೀಳಿಸಿದ ಅಂತ ಅಲ್ಲಿಗೆ. ಹಾಗಾದರೆ ನಮಗೆ ಆಶ್ಚರ್ಯ ಆಗ್ಬೋದು, ಹೇಗೆ ಬಲರಾಮ ಅಂತ ಹೇಳಿದ್ರೆ ಕೃಷ್ಣನ ಅಣ್ಣ, ಅಷ್ಟೆಲ್ಲ ಶಕ್ತಿ ಇರುವವನು, ಹಿಡಿಂಬ ರಾಕ್ಷಸ ಅವನ ಹತ್ರ ಅಷ್ಟು ಹೊತ್ತು ಯುದ್ಧ ಮಾಡಲಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಆ ಹಿಡಿಂಬ ರಾಕ್ಷಸನಿಗೆ ರುದ್ರದೇವರ ವರ ಇತ್ತು. ಅವನು ಖಾಲಿ ರಾಕ್ಷಸ, ಬೃಹತ್ ಗಾತ್ರ, ಅದು ಮಾತ್ರ ಅಲ್ಲ, ಅಸ್ತ್ರಶಸ್ತ್ರಗಳು ತಿಳಿದವ, ದ್ವಂದ್ವ ಯುದ್ಧ ತಿಳಿದವ, ಅಷ್ಟು ಮಾತ್ರ ಅಲ್ಲ, ಅವನು ಏನಂತ ಹೇಳಿದರೆ ರುದ್ರದೇವರ ವರವನ್ನು ಪಡ್ಕೊಂಡು ಬಹಳ ಮದೋನ್ಮತ್ತನಾಗಿದ್ದ ಹಿಡಿಂಬ ರಾಕ್ಷಸ. ಆದ್ದರಿಂದ ಬಲರಾಮನ ಜೊತೆಗೆ, ಬಲರಾಮ ಅಂತೇಳಿದರೆ ಯಾರು? ಆದಿಶೇಷ ಮತ್ತು ರುದ್ರದೇವರ ವರ ಪಡ್ಕೊಂಡವನಂದರೆ ರುದ್ರದೇವರ ಆ ಶಕ್ತಿಯಿಂದ ಅವನು ಯುದ್ಧ ಮಾಡ್ತಾನಂತ ಲೆಕ್ಕ. ಸೊ ರುದ್ರದೇವರು ಮತ್ತು ಆದಿಶೇಷ ಸಾಮಾನ್ಯ ಒಂದೇ ಕಕ್ಷೆಯಲ್ಲಿರುವ ಕಾರಣ ಬಲರಾಮ ಅಂದರೆ ಆದಿಶೇಷ ರುದ್ರದೇವರಿಂದ ಸ್ವಲ್ಪ ಮೇಲೆ, ಹೌದಾ ಅಲ್ವಾ ಅಂತ, ಯಾಕಂದರೆ ಸಮಕಕ್ಷೆಯಲ್ಲಿ ಇರುವವರು ಇಬ್ಬರೂ ಸಹ. ಆದ್ದರಿಂದ ಅವನನ್ನು ಇವನು ಅವನನ್ನಾಗಲಿ, ಬಲರಾಮ ಹಿಡಿಂಬ ರಾಕ್ಷಸನನ್ನಾಗಲಿ ಅಥವಾ ಹಿಡಿಂಬ ರಾಕ್ಷಸ ಬಲರಾಮನನ್ನಾಗಲಿ ಅಂತೇಳಿದರೆ ಕೂಡಲೇ ಗೆಲ್ಲಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇಬ್ಬರೂ ಸಮಕಕ್ಷೆಯಲ್ಲಿ ಇರುವಂತಹ ರುದ್ರದೇವರು ಮತ್ತು ಆದಿಶೇಷ ಇವರ ಮಧ್ಯದಲ್ಲಿ ಯುದ್ಧ ಆದ ಹಾಗೆ. 263ನೇ ಶ್ಲೋಕ ಆಯಿತು. 264ನೇ ಶ್ಲೋಕ ವೇಲಾರೆ. 264ನೇ ಶ್ಲೋಕ. ಅತೈನಮುದ್ಧತಂ ಬಲಸ್ತದೂರಂ ಆಕ್ಷಿಪತ್ ಅಪಾತಪಾದ ಯೋಜನೆ ಸನಾಜಗಾಮ ತಂ ಪುನಃ. 264. ಆಮೇಲೆ ಬಲರಾಮನು ದೃಪ್ತನಾದ ಹಿಡಿಂಬಾಸುರನನ್ನು ತನ್ನ ಸಾಮರ್ಥ್ಯದಿಂದ ಅತೀ ದೂರದಲ್ಲಿ ಬಿಸಾಡಿದರು. ಆ ಹಿಡಿಂಬಾಸುರನು ಪಾದದಿಂದ ಸಹಿತವಾದ ಯೋಜನದಲ್ಲಿ, ಅಂದರೆ ಪುಷ್ಕರ ಪ್ರದೇಶದಿಂದ 5 ಕ್ರೋಶ ಪರಿಮಿತವಾದ ದೇಶದಲ್ಲಿ ಬಿದ್ದನು. ಆ ಹಿಡಿಂಬಾಸುರನು ಪುನಃ ಬಲರಾಮನನ್ನು ಕುರಿತು ಬರಲೇ ಇಲ್ಲ. ಅಥೈನಂ ಉದ್ಧತಂ ಬಲಾತ್ ಬಲಸ್ಸ ದೂರಮಾಕ್ಷಿಪತ್ ಪಪಾತ ಪಾದ ಯೋಜನೆ
ಸ ನಾಜಗಾಮ ತಂ ಪುನಃ. ಬಲರಾಮ ಮತ್ತು ಹಿಡಿಂಬ ರಾಕ್ಷಸರ ಮಧ್ಯದಲ್ಲಿ ದ್ವಂದ್ವ ಯುದ್ಧ ಆಗ್ತಾ ಉಂಟು. ದ್ವಂದ್ವ ಯುದ್ಧ ಆಗ್ತಾ ಇರುವಾಗ ಆ ಬಲರಾಮನು ಹಿಡಿಂಬ ರಾಕ್ಷಸನ ಮೊಣಕಾಲುಗಳನ್ನು ಹಿಡಿದು ಅವನನ್ನು ಏನು ಮಾಡಿದ್ದಾನೆ, ಅವನನ್ನು ಬೀಳಿಸಿದ್ದಾನೆ. ಆಗ ಅಥ ಏನಂ ಉದ್ಧತಂ, ಬಹಳ ಮದೋನ್ಮತ್ತನಾಗಿದ್ನಲ್ವ, ರುದ್ರದೇವರ ವರ ಇದೆ ಅವನಿಗೆ, ಏನು ಬಹಳ ದೊಡ್ಡ ಗಾತ್ರ, ಬಹಳ ಶಕ್ತಿ ಇದೆ ಅನ್ನಂತೂ ಹಿಡ್ಕೊಂಡು ಯಾರು ಈ ಹಿಡಿಂಬ ರಾಕ್ಷಸ ಅಂತ ಉದ್ಧತನಾದ ಹಿಡಿಂಬ ರಾಕ್ಷಸನನ್ನು ಬಲಾತ್ ಬಲಹ, ಸ್ವಾಭಾವಿಕ ಬಲ ಇರುವಂತಹ ಬಲರಾಮನು, ಬಲಾತ್ ಅಂದರೆ ಬಲಿಷ್ಠನಾದ ಬಲರಾಮನು ಸ ದೂರಂ ಆಕ್ಷಿಪತ್, ತೆಗೆದು ಬಿಸಾಡಿದ್ದಾನೆ. ದೂರಂ ಆಕ್ಷಿಪತ್, ಕ್ಷಿಪಣಿ ಅಂತ ನಿನ್ನೆ ಹೇಳಿದರು. ಕ್ಷಿಪಣಿ ಅನ್ನುವಂಥದ್ದು ಕ್ಷಿಪತಿಯಿಂದಲೇ ಬಂದಿದೆ ಅಂತ. ಸೊ ಆ ಕ್ಷಿಪತಿ ಅದು ವರ್ತಮಾನ ಕಾಲ, ಆಕ್ಷಿಪತ್ ಭೂತಕಾಲ. ತೆಗೆದು ಬಿಸಾಡಿದ, ಎಲ್ಲಿಗೆ? ದೂರಂ ಆಕ್ಷಿಪತ್. ದೂರಂ ಆಕ್ಷಿಪತ್ ಅಂದರೆ ದೂರಂ ಆಕ್ಷಿಪತ್, ಮೂ ಪ್ಲಸ್ ಆ ಮಾ ಅಂತಾಗಿದೆ. ಸೊ ದೂರಂ ಆಕ್ಷಿಪತ್, ದೂರ ತೆಗೆದು ಬಿಸಾಡಿದ್ದಾನೆ. ಎಷ್ಟು ದೂರ ಬಿಸಾಡಿದ ಅಂತ ಅಂದರೆ ಇಲ್ಲಿ ಕಣ್ಣಿಗೆ ಕಾಣದಷ್ಟ ಎಲ್ಲಿಗೆ ಬಿಸಾಡಿದ್ದಾನೆ. ಅವರನ್ನು ಕೃಷ್ಣ ತೆಗೆದು ಬಿಸಾಡಿದ್ದು ಆ ಗಣಗಳನ್ನು ಅವ್ರು ಹೋಗಿ ಕೈಲಾಸಕ್ಕೆ ಹೋಗಿಬಿಟ್ರು. ಇವ್ರದ್ದು ಏನು ಕಥೆ ಅಂತ ನೋಡಿದರೆ, ಪಪಾತ ಪಾದ ಯೋಜನೆ. ಒಂದು ಯೋಜನ ಅಂತ ಹೇಳಿದರೆ ಒಂದು 3-4 ಕಿಲೋಮೀಟರ್ ಅಂತ ಇಟ್ಕೊಳ್ಬೋದು. ಸೊ 2 ಕಿಲೋಮೀಟ್ರ್ ಅಂತ ಇಟ್ಕೊಂಡ್ರು. ಪಾದ ಯೋಜನೆ ಅಂದರೆ ಅರ್ಧ ಕಿಲೋಮೀಟ್ರ್ ಅಂತ ಹೇಳಿದರೆ 2.5 ಫರ್ಲಾಂಗ್ 3 ಫರ್ಲಾಂಗ್ ದೂರಕ್ಕೆ ಹೋಗಿ ಬಿದ್ದಿದ್ದಾನೆ ಹಿಡಿಂಬ ರಾಕ್ಷಸ. ಪಪಾತ, ಸಾಮಾನ್ಯ ನಾವು ಒಂದು ಚೆಂಡು ಬಿಸಾಡಿದರೂ ಅಷ್ಟು ದೂರ ಹೋಗಲಿಕ್ಕಿಲ್ಲ. ಸೊ ಕ್ರಿಕೆಟ್ ಬ್ಯಾಟಿಂದ ಕೆಲವು ಸಲ ಜೋರಾದ ಪೆಟ್ಟು ಬಾಲಿಗೆ ಬಿದ್ದರೆ ಸಾಮಾನ್ಯ ಒಂದಿಷ್ಟು ದೂರ ಹೋಗ್ತದ ಏನೋ. ಸೊ ಪಪಾತ ಪಾದ ಯೋಜನೆ ಅಂತೇಳಿದರೆ, ಪಾದ ಯೋಜನೆ ಅಂತೇಳಿದರೆ ಕನಿಷ್ಠ ಅರ್ಧ ಕಿಲೋಮೀಟ್ರಿಂದ 3/4 ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಬಿದ್ದ, ಅಥವಾ 1 ಕಿಲೋಮೀಟ್ರ್, ಅರ್ಧ ಕಿಲೋಮೀಟ್ರಿಂದ 1 ಕಿಲೋಮೀಟ್ರ್ ಮಧ್ಯ ಸಾಮಾನ್ಯ. ಸೊ ಪಪಾತ ಪಾದ ಯೋಜನೆ, ಅಲ್ಲಿಗೆ ಹೋಗಿ ಬಿದ್ದ. ಪಪಾತ ಅಂದರೆ ಹೋಗಿ ಬಿದ್ದ. ಇವನು ಬೀಳಿಸಿದ ಅಂತ ಹೇಳಬೇಕಿದ್ದರೆ ನೆಪಾತಯತ್. ಸೊ ತಾನೇ ಹೋಗಿ ಬಿದ್ದ ಪಪಾತ. ನೆಪತತ್ ಅಥವಾ ಪಪಾತ. ಸೊ ಪಪಾತ ಪಾದ ಯೋಜನೆ ಅಂತೇಳಿದ್ರೆ ಇವನು ಈ ಹಿಡಿಂಬ ರಾಕ್ಷಸ ಹೋಗಿ ಅಷ್ಟು ದೂರ ಹೋಗಿ ಬಿದ್ದ. ಸ ನ ಆಜಗಾಮ ತಂ ಪುನಃ, ಮತ್ತೆ ನ ಆಜಗಾಮ ಅಂದರೆ ಬರುವುದು, ನ ಆಜಗಾಮ ಅಂದರೆ ಮತ್ತೆ ಬರಲಿಲ್ಲ, ಪುನಃ ಬರಲಿಲ್ಲ. ತಂ ಪುನಃ, ಯಾರು ಪುನಃ ಬಲರಾಮನನ್ನು ಹುಡುಕಿಕೊಂಡು ಹಿಡಿಂಬ ರಾಕ್ಷಸ ಓಡಿ ಬರ್ತಾನ ಅಂತ ಕೇಳಿದರೆ ಇಲ್ಲ, ಹೋಗಿ ಬಿದ್ದವನಿಗೆ ಮತ್ತೆ ಅವನಿಗೆ ಸ್ವಯವೇ ಇಲ್ಲ, ಅವನಿಗೇನಾಗಿದೆ ಅಂತ ಗೊತ್ತಿಲ್ಲ, ಅವನು ವಾಪಸ್ಸು ಬರಲಿಲ್ಲ. ಅತ ಏನಂ ಉದ್ಧತಂ ಅಂದರೆ ಉದ್ಧತನಾದ ಆ ಹಿಡಿಂಬ ರಾಕ್ಷಸನನ್ನು ಬಲಾತ್ ಬಲಹ, ಬಲಿಷ್ಠನಾದ ಬಲರಾಮನು ಅಂದರೆ ಬಹಳ ಬಲವನ್ನು ಉಪಯೋಗಿಸಿ ಏನು ಮಾಡಿದ್ದಾನೆ, ತೆಗೆದು ದೂರಕ್ಕೆ ಬಿಸಾಡಿದ್ದಾನೆ. ಅದು ಚೆಂಡ ಬಿಸಾಡಲಿಕ್ಕೆ ಸಣ್ಣ ಕಲ್ಲ, ಇದು ದೊಡ್ಡ ರಾಕ್ಷಸ. ಆ ರಾಕ್ಷಸನನ್ನು ತೆಗೆದು ಬಲರಾಮ ಬಿಸಾಡಿದ್ದಾನೆ ಅಂತೇಳಿದರೆ ಎಷ್ಟು ಬಲ ಇದೆ ಬಲರಾಮನಿಗೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ಸೊ ದೂರಂ ಆಕ್ಷಿಪತ್, ಪಾದ ಯೋಜನ ದೂರದಕ್ಕೆ ಹೋಗಿ ಬಿದ್ದಿದ್ದಾನೆ. ಅಲ್ಲಿಂದ ನ ಆಜಗಾಮ ಅಂದರೆ ಬರುವುದು, ನ ಆಜಗಾಮ ಅಂದರೆ ವಾಪಸ್ಸು ಬರಲಿಲ್ಲ. ವಾಪಸ್ಸು ಬರುವಂಥ ಶಬ್ದ ಯಾವುದು? ಪುನಃ, ವಾಪಸ್ಸು ಮತ್ತೆ ಬರಲಿಲ್ಲ. 264 ಇದು ಶ್ಲೋಕಕ್ಕೆ ಬಲರಾಮ ಬಳಿಕ ಅಥ ಏನಂ ಅಂದರೆ ಆ ಹಿಡಿಂಬ ರಾಕ್ಷಸನನ್ನು, ಏನಂ ಉದ್ಧತಂ ಬಹಳ ಉದ್ಧತನಾದ ಆ ರಾಕ್ಷಸನನ್ನು ತನ್ನ ಶಕ್ತಿಯಿಂದ ಬಲರಾಮನು ಬಲಾತ್ ಅಂದರೆ ಶಕ್ತಿ ಉಪಯೋಗಿಸಿ ತೆಗೆದು ದೂರಕ್ಕೆ ಬಿಸಾಡಿದ. ಸುದೂರ ಆಕ್ಷಿಪತ್, ಸಾದೂರಂ ಆಕ್ಷಿಪತ್ ಹಾಗೇನೂ ಹೇಳ್ಬೋದು. ಸುದೂರ ಆಕ್ಷಿಪತ್ ಅಥವಾ ಸುದೂರಂ ಆಕ್ಷಿಪತ್ ಹೇಗಾದರೂ ಹೇಳ್ಬೋದು.
ಸ ದೂರಂ ಆಕ್ಷಿಪತ್ ಅಥವಾ ಸುದೂರ ಆಕ್ಷಿಪತ್. ಇವರು ಇಲ್ಲಿ ಹೇಗೆ ಕೊಟ್ಟಿದ್ದಾರೆ? ಸುದೂರಂ ಆಕ್ಷಿಪತ್, ಸಾ ದೂರಂ ಆಕ್ಷಿಪತ್. ಸಾ ಅಂತ ಹೇಳ್ಬೋದು, ಸು ಅಂತಲೂ ಹೇಳ್ಬೋದು, ದೂರ ಅಂತಲೂ ಹೇಳ್ಬೋದು, ದೂರಂ ಅಂತಲೂ ಹೇಳ್ಬೋದು. ಆಕ್ಷಿಪತ್ ಮಾತ್ರ ಆಕ್ಷಿಪತ್, ಅದು ಹಾಗೆ ಇರುತ್ತೆ. ಆಮೇಲಿಂದ ಅವನು ಹೋಗಿ ಅಲ್ಲಿಗೆ ಬಿದ್ದ. ಏನು ಹೇಳ್ತಾರೆ? ಬಲರಾಮ ಬಳಿಕ ಉದ್ದತನಾದ ಆ ರಾಕ್ಷಸನನ್ನು ತನ್ನ ಶಕ್ತಿಯಿಂದ ದೂರಕ್ಕೆ ತೆಗೆದು ಎಸೆದ. ಅವನು 1/4 ಯೋಜನದಷ್ಟು ದೂರದಲ್ಲಿ ಹೋಗಿ ಬಿದ್ದ. ಹಾಗೆ ಬಿದ್ದ ಯಾರು? ಹಿಡಿಂಬ ರಾಕ್ಷಸನು ಪುನಃ ಮರಳಿ ಬಲರಾಮನ ಮೇಲೆ ಬರಲಿಲ್ಲ. ನ ಆಜಗಾಮ. 1/4 ಯೋಜನ ಅಂತ ಹಾಗೆಯೇ ಬರೆದು ಬಿಟ್ಟಿದ್ದಾರೆ. 1/4 ಯೋಜನ ಅಂತ ಹೇಳಿದರೆ ಎಷ್ಟು ಅಂತ ಬರೀಲಿಲ್ಲ. ಸೊ ಆಯ್ತಲ್ವ? ಪಾದ ಯೋಜನೆ. ಇದು ಕ್ರೋಶ ಅಂತ ಒಂದು ಹೊಸ್ತು ಕೊಟ್ಟಿದ್ದಾರೆ ಬಲಿಮಾರ್ಪಡ ಪುಸ್ತಕದಲ್ಲಿ, ಕ್ರೋಶ ಅಂತ. ಸೊ ಎಷ್ಟೋ ಕ್ರೋಶಕ್ಕೆ ಒಂದು ಯೋಜನ ಅಂತ ಆಗುವಂಥದ್ದು. ಸೊ ಹೀಗೆ ಅಲ್ಲಿಗೆ ಯಾವುದಾಯಿತು? 264ನೇ ಶ್ಲೋಕ ಆಯಿತು. 265ನೇ ಶ್ಲೋಕ ಬಯಲೇರೆ. ವಿಹಾಯ ಸೈನಿಕಾಂಶತೋ ನೃಪೌಯಯೋ ವನಾಯಸಃ ನಿಹತ್ಯ ತಸ್ಯ ರಾಕ್ಷಸಾನ್ ಹಲಾಯುಧೋ ನನಾದಃ. ಆ ಹಿಡಿಂಬಾಸುರನು ತನ್ನ ಸೈನ್ಯ ಸಮೂಹಗಳನ್ನು ಆ ಹಂಸ ರಿಪಿಕರನ್ನು ಕೂಡ ಬಿಟ್ಟು ಕಾಡಿಗೆ ಹೋಗುತ್ತಾನೆ. ಬಲರಾಮನು ಆ ಹಿಡಿಂಬಾಸುರನ ರಾಕ್ಷಸರನ್ನು ಸಂಹರಿಸಿ ಧ್ವನಿಗೈಯುತ್ತಾನೆ. ವಿಹಾಯ ಸೈನಿಕಾಂಶತೌ ನೃಪೌ ಯಯೌ ವನಾಯಸಃ ನಿಹತ್ಯ ತಸ್ಯ ರಾಕ್ಷಸಾನ್ ಹಲಾಯುಧೋ ನನಾದಃ. ಸರಿ, ಹಿಡಿಂಬ ರಾಕ್ಷಸನನ್ನು ಬಲರಾಮ ಎತ್ತಿ ಬಿಸಾಡಿದ್ದಾನೆ. ಅವನೊಂದು ಬಹಳ ದೂರ ಹೋಗಿ ಬಿದ್ದಿದ್ದಾನೆ, ಕಣ್ಣಿಗೆ ಕಾಣುವುದಿಲ್ಲ. ಸರಿ, ಈಗ ಸುಮಾರೆಲ್ಲ ಪ್ರಶ್ನೆ. ಅವನು ವಾಪಸ್ ಬಂದಿದ್ದಾನ? ವಾಪಸ್ಸು ಬರಲಿಲ್ಲ. ನಂಬರ್ 1. ಈ ಹಂಸ ಡಿಪಿಕರದ್ದು ಸ್ನೇಹಿತ ಅಲ್ವಾ ಅವನು? ಹೌದು. ಮತ್ತು ಹಂಸ ಡಿಪಿಕರನ್ನು ಹಾಗೆ ಬಿಟ್ಟು ಹೋಗುದಾ? ಅದು ಒಂದು ಪ್ರಶ್ನೆ. ಆಮೇಲೆ ಈ ಹಿಡಿಂಬ ರಾಕ್ಷಸನ ಜೊತೆಗೆ 1 ಅಕ್ಷೋಹಿಣಿ ಸೈನ್ಯ ಇತ್ತಲ್ವಾ? ಹೌದು. ಅವ್ರದ್ದೇನಾಯಿತು ಕತೆ? ಅದು ಇನ್ನೊಂದು ಪ್ರಶ್ನೆ. ಸೊ ಇದನ್ನೆಲ್ಲ ಪ್ರಶ್ನೆಯನ್ನು ಎಲ್ಲ ಪರಿಹಾರ ಮಾಡ್ತಾರೆ ಮಧ್ವರು. ವಿಹಾಯ ಸೈನಿಕಾನ್ ಚ, ತನ್ನ ಸೈನಿಕರನ್ನು ಸೈನಿಕಾನ್ ವಿಹಾಯ ಬಿಟ್ಟು ಹೋಗಿದ್ದಾನೆ. ಸೈನಿಕರ ಚಿಂತೆ ಇಲ್ಲ ಅವನಿಗೆ. ಸರಿ, ವಿಹಾಯ ಸೈನಿಕಾನ್ ಚ ತೌ ನೃಪೌ ಅಂದರೆ ಹಂಸ ಡಿಪಿಕರು ಅವನ ಸ್ನೇಹಿತರಲ್ವಾ? ಹೌದು. ಅವರನ್ನು ತೌ ನೃಪೌ ಅವರನ್ನು ವಿಹಾಯ. ವಿಹಾಯ ಅನ್ನುವಂಥದ್ದು ಎರಡಕ್ಕೂ ಅಪ್ಲಿಕೇಬಲ್. ತನ್ನ ಸೈನಿಕರನ್ನು 1 ಅಕ್ಷೋಹಿಣಿ ಸೈನ್ಯ ಅವರನ್ನು ಬಿಟ್ಟು ಹೋದ, ಹಂಸ ಡಿಪಿಕರನ್ನು ಬಿಟ್ಟು ಹೋದ, ವಾಪಸ್ ಬರಲಿಲ್ಲ. ತೌ ನೃಪೌ, ನೃಪೌ ಅಂದರೆ ರಾಜರುಗಳು. ಅವನು ಹಿಡಿಂಬ, ಅವ ರಾಕ್ಷಸ. ಸೊ ಅವನಿಗೆ ನೃಪ ಅಂತ ಹೇಳೋದಿಲ್ಲ. ಸೊ ತೌ ನೃಪೌ ಅಂದರೆ ಇಬ್ಬರು ರಾಜರು ಅಂದರೆ ಹಂಸ ಡಿಪಿಕರು. ತೌ ನೃಪೌ ಅಂತೇಳಿದ್ರೆ ಯಾರು ಅಂತ ಹೇಳಲಿಲ್ಲ, ಅಂದರೆ ಅರ್ಥ ಮಾಡ್ಕೋಬೇಕು. ತೌ ನೃಪೌ ಅಂದರೆ ಹಂಸ ಡಿಪಿಕರನ್ನು ಬಿಟ್ಟು ಹೋದ. ಸೈನಿಕಾನ್ ಅಂದರೆ ಯಾವ ಸೈನಿಕರು? ಅವನ ಹತ್ರ 1 ಅಕ್ಷೋಹಿಣಿ ಸೈನ್ಯ ತಗೊಂಬಂದಿದ್ದಾನಂತ ಮೊದಲು ಹೇಳಿದ್ದಾರೆ. ಅವರನ್ನು ಬಿಟ್ಟು ಹೋದ. ವಿಹಾಯ ಅಂದರೆ ಬಿಟ್ಟು ಹೋಗಿದ್ದಾನೆ. ಯಯೌ ವನಾಯ ಸಹ, ಅವನು ಹೋದವ. ಎಲ್ಲಿಗೆ ಹೋದ ಅಂತ ಹೇಳಿದರೆ ಯಯೌ ಅಂದರೆ ಹೋದ. ಎಲ್ಲಿಗೆ? ವನಾಯ. ವನ ಅಂದರೆ ಕಾಡು. ಸೊ ಕಾಡು. ಸೊ ನಾವು ಇದಕ್ಕೆ ಹೇಳ್ತೇವೆ, ಯಾವ ಉದ್ಯಾನವನಕ್ಕೂ ವನ ಅಂತೀವಿ. ಆದರೆ ವನ ಅಂದರೆ ಆ್ಯಕ್ಚುಲಿ ಉದ್ಯಾನವನ ಅಂತ ಹೇಳಿದರೆ ಮಾತ್ರ ನಾವು ಏನಾದರೂ ಗಾರ್ಡನ್ ಅಂತ ಹೇಳ್ಬೋದು. ಆದರೆ ಉದ್ಯಾನ ಇಲ್ಲದಿದ್ದರೆ ವನ ಅಂದರೆ ಕಾಡೆ ಅಂತ ಲೆಕ್ಕ. ಸೊ ವನಾಯ ಅಂದರೆ ಕಾಡಿಗೆ, ವನಾಯ. ಸೊ ವನಾಯ ಸಹ ಯಯೌ, ಆ ಹಿಡಿಂಬ ರಾಕ್ಷಸ ಅಲ್ಲಿಂದ ಸೀದಾ ಕಾಡಿಗೆ ಹೊರಟು ಹೋಗಿದ್ದಾನೆ. ಯಾಕೆ ಹೋದ? ಏನು ಹೋಗಿ ತಪಸ್ಸು ಮಾಡಲಿಕ್ಕೆ ಪುನಃ ರುದ್ರದೇವರನ್ನು ಕುರಿತು, ರುದ್ರದೇವರು ನೀವು ವರ ಕೊಟ್ಟಿದ್ದೀರಿ, ಅದು ನನ್ನ ಪರಿಸ್ಥಿತಿ ಏನಾಯಿತು? ಆ ಬಲರಾಮ ನನ್ನನ್ನು ತೆಗೆದು ಬಿಸಾಡಿ ಬಿಟ್ಟ, ನಾನು ಇಲ್ಲಿ ಬಂದು ಬಿದ್ದೆ ಕಾಲು ಮುರ್ಕೊಂಡು ಅಂತ ಹೇಳ್ಕೊಂಡು ಪುನಃ ಹೋಗಿ ಹೇಳ್ತಾನೆ ಏನೋ ಗೊತ್ತಿಲ್ಲ, ಅಂತೂ ಕಾಡಿಗೆ ಹೋಗಿದ್ದಾನೆ. ಆಗ ಈಗ ಯಾರನ್ನು ಬಿಟ್ಟು ಹೋಗಿದ್ದಾನೆ? ಸೈನಿಕರನ್ನು ಬಿಟ್ಟು ಹೋಗಿದ್ದಾನೆ, 1 ಅಕ್ಷೋಹಿಣಿ. ಅವ್ರದ್ದು ಕತೆ ಏನಾಯಿತು ಅಂದರೆ ನಿಹತ್ಯ ತಸ್ಯ ರಾಕ್ಷಸಾನ್ ಹಲಾಯುಧ. ಹಲಾಯುಧ ನೋಡಿದ ಅಂದರೆ ಬಲರಾಮ, ಅವನು ಬರ್ತಾನ ಅಂತ. ಅವನು ಬರಲಿಲ್ಲ. ಯಾರನ್ನು ಬಿಟ್ಟು ಹೋಗಿದ್ದಾನೆ? ಸೈನಿಕರನ್ನು. ಆ ಸೈನಿಕರನ್ನೆಲ್ಲ ಮುಗಿಸಿದ ಬಲರಾಮ. ನಿಹತ್ಯ ತಸ್ಯ ರಾಕ್ಷಸಾನ್ ಅಂದರೆ ಆ ಎಲ್ಲ ರಾಕ್ಷಸರನ್ನು, ಅವನು 1 ಅಕ್ಷೋಹಿಣಿ ಸೈನ್ಯ ರಾಕ್ಷಸರು ಇದ್ದಾರೆ ಅವರನ್ನೆಲ್ಲ ಏನು ಮಾಡಿದ? ಕೊಂದು ಬಿಸಾಡಿಬಿಟ್ಟ. ಯಾರು? ಬಲರಾಮ. ನಿಹತ್ಯ ತಸ್ಯ ಅಂದರೆ ಆ ಹಿಡಿಂಬ ರಾಕ್ಷಸನ ಸೈನ್ಯ 1 ಅಕ್ಷೋಹಿಣಿ ಅವರನ್ನೆಲ್ಲ ಏನು ಮಾಡಿದ? ನಿಹತ್ಯ. ನಿಹತ್ಯ ಅಂದರೆ ಕೊಂದು.
ಹಲಾಯುಧನು ಬಲರಾಮನು ನನಾದ ಸಿಂಹಗರ್ಜನೆ ಮಾಡಿದ ಅಂತೇಳಿದರೆ ಬಲರಾಮನು ಒಂದು ವಿಜಯವನ್ನು ಸಂಪಾದಿಸಿಬಿಟ್ಟ. ಯಾಕಂದರೆ ಸಮಕಕ್ಷೆಯಲ್ಲಿರುವಂತಹ ರುದ್ರದೇವರ ವರದಿಂದ ಕೊಬ್ಬಿರುವಂತಹ ಹಿಡಿಂಬ ರಾಕ್ಷಸನನ್ನು ತೆಗೆದು ಬಿಸಾಡುವುದು ಮಾತ್ರ ಅಲ್ಲ, ಅವನು ವಾಪಸ್ಸು ಬಾರದೇ ಇರುವಾಗ ಮಾಡಿಬಿಟ್ಟಿದ್ದಾನೆ. ಅವನು ಅಲ್ಲಿಂದ ತೆಗೆದು ಕಾಡಿಗೆ ಹೋಗಿಬಿಟ್ಟಿದ್ದಾನೆ. ಇಲ್ಲಿ ಯಾರನ್ನು ಬಿಟ್ಟು ಹೋಗಿದ್ದಾನೆ? ಸೈನಿಕರನ್ನು. ಆ ಸೈನಿಕರನ್ನೆಲ್ಲ ಕೊಂದು ಏನು ಮಾಡಿದ? ಗರ್ಜನೆ ಮಾಡಿದ ಬಲರಾಮ. ನನಾದ ಅಂತೇಳಿದ್ರೆ ನಿಶ್ಚಯವಾಗಿಯೂ ಗರ್ಜನೆ ಮಾಡಿದ. ಹಿಡಿಂಬನು ತನ್ನ ಸೈನಿಕರನ್ನು ಹಂಸಡಿಪಿಕರನ್ನು ಬಿಟ್ಟು ಕಾಡಿಗೆ ತೆರಳಿದ. ಬಲರಾಮ ಅವನ ಸೇನೆಯಲ್ಲಿದ್ದ ರಾಕ್ಷಸರನ್ನು ಸಂಹರಿಸಿ ತಸ್ಯ ರಾಕ್ಷಸಾನ್ ನಿಹತ್ಯ. ತಸ್ಯ ಅಂದರೆ ಆ ಹಿಡಿಂಬ ರಾಕ್ಷಸಾನ್ ಅಂತೇಳಿದರೆ ಒಂದು ಅಕ್ಷೋಣಿ ರಾಕ್ಷಸರನ್ನು ಕರ್ಕೊಂಡು ಬಂದಿದ್ದಾನವ, ಅವರನ್ನೆಲ್ಲ ಮುಗಿಸಿಬಿಟ್ಟು ಸಿಂಹನಾದ ಮಾಡಿದ. ಹಲಾಯುಧ ಬಲರಾಮನು ನನಾದ ಅಂದರೆ ಸಿಂಹಗರ್ಜನೆ, ಸಿಂಹನಾದ ಮಾಡಿದ ಅಂತ. ಸೊ ಹಾಗೆ ತೆರಳುವ ಮೂಲಕ ಹಿಡಿಂಬ ಬದುಕಿಕೊಂಡ್ರೂ ಏನು ಉಪಯೋಗ? ವಾಪಸ್ ಬರಲಿಲ್ಲ ಅವ ಯುದ್ಧ ಮಾಡಲಿಕ್ಕೆ. ಸೊ ಅವನ ಸೇನೆಯೆಲ್ಲ ಬಲರಾಮನಿಂದ ಹತವಾಯಿತು. ಹೀಗೆ ಬಲರಾಮನಿಗೆ ಸೋತ ಹಿಡಿಂಬ ಅಂತ. ಅಂದರೆ ಈಗ ಹಿಡಿಂಬ ಸತ್ತೋಗಿದ್ದಾನಂತ ಇದರಲ್ಲಿಲ್ಲ. ಹಿಡಿಂಬ ಹೋದ ಕಾಡಿಗೆ ಹೋಗಿಬಿಟ್ಟ ಅಂತ. ಹಾಗಾದರೆ ಕಾಡಿನಲ್ಲಿ ಮುಂದೆ ನನ್ನ ಅಂದಾಜು ಭೀಮಸೇನನಿಗೆ ಸಿಗ್ತಾನೆ ಅದೇ ಹಿಡಿಂಬ. ಅವನ ತಂಗಿ ಹಿಡಿಂಬೆ, ಆ ತಂಗಿಯನ್ನೇ ಮದುವೆ ಆಗೋದು ಯಾರು? ಭೀಮಸೇನ. ಸೊ ಆವಾಗ ಬಂದು ಇವ ಯುದ್ಧಕ್ಕೆ ಬರ್ತಾನೆ ಈ ಹಿಡಿಂಬಾಸುರ. ಆವಾಗ ಭೀಮಸೇನನ ಕೈಯಲ್ಲಿ ಸತ್ತು ಹೋಗ್ತಾನೆ ಅಂತ ತಿಳ್ಕೊಳ್ಬೋದು ಅಂತ. ಸೊ ಅಲ್ಲಿಗೆ 265ನೇ ಶ್ಲೋಕ ಆಯಿತು. 266ನೇ ಶ್ಲೋಕ ಬೇರೆ ವಿವಾಹನಂ ನಿರಾಯುಧಂ ಚಕಾರ ಸೋಪ್ಯಪಾದ್ರವತ್. 266ನೇ ಶ್ಲೋಕ. ಗದನಾದರೂ ಮುದುಕನಾದ ಸಾಲ್ವದೇಶಕ್ಕೆ ಅಧಿಪತಿಯಾದ ಬ್ರಹ್ಮದತ್ತನಿಂದ ಯುದ್ಧ ಮಾಡುತ್ತಾ ಆ ಬ್ರಹ್ಮದತ್ತನನ್ನು ವಾಹನ ರಹಿತನಾಗಿಯೂ ಆಯುಧ ರಹಿತನಾಗಿಯೂ ಮಾಡಿದನು. ಬ್ರಹ್ಮದತ್ತನಾದರೂ ಅಲ್ಲಿಂದ ಓಡಿ ಹೋದನು. ಗದಸ್ತು ಸಾಲ್ವಭೂಭೃತ ವಯೋಗತೇನ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ ಸೋಪಿ ಅಪಾದ್ರವತ್ ಇತಿ ಆದಿ ಇತ್ಯಾದಿ. ಅಂದರೆ ನೆನ್ಪಿಟ್ಕೊಳ್ಬೇಕು, ಎಣ್ಣು ಸಂಧಿ ಇತಿ ಮತ್ತು ಆದಿ ಇತ್ಯಾದಿ ನೋಡಿದ ಕೂಡಲೇ ಸಾಮಾನ್ಯ ನಾವು ಏನು ಮಾಡ್ತೇವೆ ಅಂದರೆ ಇತ್ಯಾದಿ ಅಲ್ವಾ, ಇತು ಪ್ಲಸ್ ಆದಿ ಅಂತ ಇತ್ಯಾದಿ ಮಾಡ್ತೇವೆ. ಅಲ್ಲ, ಇತ್ಯಾದಿ ಅಂದರೆ ಇತಿ ಪ್ಲಸ್ ಆದಿ ಇತ್ಯಾದಿ. ಈ ಎಣ್ಸಂಧಿ ಗೊತ್ತಿದ್ದರೆ ಇಲ್ಲಿ ಸೋಪಿ ಅಪಾದ್ರವತ್ ಅಂತ ಕರೆಕ್ಟಾಗಿ ಬಿಡಿಸ್ಕೋತೇವೆ. ಯಾಕಂದರೆ ಸೋಪು ಅಪಾದ್ರವತ್ ಅಂದರೆ ಇಲ್ಲ, ಅದು ಇತಿ ಪ್ಲಸ್ ಆದಿ ಅಂದರೆ ಇತ್ಯಾದಿ ಆಗೋದು ಈ ಬರಬೇಕು. ಆದ್ದರಿಂದ ಸೋಪಿ ಅಪಾದ್ರವತ್ ಅಂದರೆ ಸಹ ಅಪಿ ಅಪಾದ್ರವತ್ ಅಂತ ಆಗ್ತದೆ. ಅಪಾದ್ರವತ್ ಅಂದರೆ ಏನು? ಓಡಿ ಹೋದ. ಕರೆಕ್ಟ್ ಆಯಿತು. ಗದಸ್ತು ಸಾಲ್ವಭೂಭೃತ. ಯಾರು ನೀವು ಇದರಲ್ಲಿ ಈ ಟೀಮ್ನಲ್ಲಿ ಯಾರೂ ಸಹ ಸಂಸ್ಕೃತ ಕೋರ್ಸಿಗೆ ಸೇರಬೇಕು. ಯಾಕಂತ ಹೇಳಿದರೆ ಏನು ತೊಂದರೆ ಇಲ್ಲ, 4 ತಿಂಗಳದ್ದು ಕೋರ್ಸು ನಿಮ್ಗೆ ಆರಾಮವಾಗಿ ಆಗ್ತದೆ, ಏನೂ ತೊಂದರೆ ಇಲ್ಲ. ಮತ್ತೆ 4 ತಿಂಗಳು ಅಡ್ವಾನ್ಸ್ಡ್ ಸ್ವಲ್ಪ ಹೇಳಿಕೊಡ್ತಾರೆ. ಅದು ಅಷ್ಟು ನೀವು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಪಾಠ ಅನ್ನುವಂಥದ್ದು ಎಷ್ಟು ಒಂದು ಇಂಟ್ರೆಸ್ಟ್ ಆಗ್ತದೆ, ಹೇಳಲಿಕ್ಕೆ ಇಲ್ಲ, ಅಷ್ಟು ಇಂಟ್ರೆಸ್ಟ್ ಆಗಿಬಿಡ್ತದೆ. ಸೊ ಗದಸ್ತು ಸಾಲ್ವಭೂಭೃತ, ಗದ ಅಂತ ಇದ್ದಾನೆ. ಯಾರು ಇವ? ತು ಅಂತೇಳಿದರೆ ಗದ. ಅವನ ಕಥೆ ಏನಾಯಿತು? ಕೃಷ್ಣನ ತಮ್ಮ ರೋಹಿಣಿ ಮಗ ಅಂದರೆ ಬಲರಾಮನ ಅಮ್ಮ ರೋಹಿಣಿ. ಸೊ ಆ ಬಲರಾಮನಿಗೆ ಇನ್ನೊಬ್ಬ ತಮ್ಮ ಇದ್ದಾನೆ ಗದ. ಆದರೆ ಬಲರಾಮನಿಗೆ ತಮ್ಮ ಅಂತ ಹೇಳೋದು ಕೃಷ್ಣನ ತಮ್ಮ ಅಂತಲೇ. ಗದ ಅಂದರೆ ಕೃಷ್ಣನ ತಮ್ಮ ಅಂತ. ಸೊ ಆದರೆ ನಿಜವಾಗಿ ಅವನು ರೋಹಿಣಿಯ ಮಗ, ದೇವಕಿಯ ಮಗ ಅಲ್ಲ ಅಂತ ಮೊದಲೇ ಹೇಳಿದ್ದಾರೆ ಮಧ್ವರು. ಸೊ ಗದಹ ತು ಸಾಲ್ವಭೂಭೃತ. ಅವ ಇದ್ದಾನಲ್ಲ ಸಾಲ್ವರಾಜ, ಮುದುಕ ಬ್ರಹ್ಮದತ್ತ. ಗದಸ್ತು ಸಾಲ್ವಭೂಭೃತ, ಆ ಸಾಲ್ವರಾಜ ಅಲ್ಲ, ಕೃಷ್ಣನೊಟ್ಟಿಗೆ ಯುದ್ಧ ಮಾಡಿದಲ್ವಾ ಆ ಸಾಲ್ವರಾಜ ಅಲ್ಲ. ಅದನ್ನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಏನಂತೇಳಿದರೆ, ಈ ಬ್ರಹ್ಮದತ್ತನಿಗೆ ಮೊದಲನೇ ಹೆಂಡತಿಯಿಂದ ಹುಟ್ಟಿದವ ಸಾಲ್ವರಾಜ.
ಅವ ಕೃಷ್ಣನೊಟ್ಟಿಗೆ ಯುದ್ಧ ಮಾಡಿದ್ದು ಅಲ್ಲಿ ರುಕ್ಮಿಣಿಯನ್ನು ಕರ್ಕೊಂಡು ಬರುವಾಗ. ಸೊ ಅವನೇ ಎಲ್ಲ ಇದು ಮಾಡಿದ್ದು ಎಂಥದ್ದು ಅಲ್ಲಿ ಇದಕ್ಕೆ ಹೋಗಿಬಿಟ್ಟು ಯಾದವರನ್ನು ಇಲ್ಲದಾಗೆ ಮಾಡಬೇಕಂತ ರುದ್ರದೇವರ ಹತ್ರ ವರ ಎಲ್ಲ ಪಡ್ಕೊಂಡು ಆಮೇಲಿಂದ ಈ ಹಂಸಡಿಬಿಕರು. ಸೊ ಹಂಸಡಿಬಿಕರು ಯಾರು ಅಂತ ಹೇಳಿದರೆ ಬ್ರಹ್ಮದತ್ತನ ಮಕ್ಕಳೇ. ಸಾಲ್ವರಾಜನೂ ಬ್ರಹ್ಮದತ್ತನ ಮಗ, ಹಂಸಡಿಬಿಕರು ಕೂಡ ಬ್ರಹ್ಮದತ್ತನ ಮಗ. ಅಂದರೆ ಸಾಲ್ವರಾಜ ಎಲ್ಡರ್, ಅಂದರೆ ಸಾಲ್ವರಾಜರಲ್ಲಿ ಹಿರಿಯ ಸಾಲ್ವರಾಜ ಯಾರಂದರೆ ಬ್ರಹ್ಮದತ್ತ. ಸೊ ಅವನ ಮಗ, ಹಿರಿಯ ಮಗ, ಅವನಿಗೆ ಸಾಲ್ವರಾಜ ಅಂತ ಪ್ರಸಿದ್ಧಿ. ಈಗ ಹಂಸಡಿಬಿಕರು ಎರಡನೇ ಹೆಂಡತಿಯ ಮಕ್ಕಳು, ಕಿರಿಯ ಹೆಂಡತಿಯ ಮಕ್ಕಳು ಅಂತ ಹಂಸಡಿಬಿಕರು. ಈಗ ಸಾಲ್ವಭೂಭೃತ ವಯೋಗತೇನ, ವಯೋಗತೇನ ಅಂದರೆ ವಯೋ ಅಂದರೆ ವಯಸ್ಸು, ವಯಃ, ಗತೇನ ಅಂದರೆ ಹೋಗಿದೆ ಅಂತ. ಸೊ ಗತ ಅಂದರೆ ಹೋದದ್ದು ಅಂತ. ವಯಸ್ಸು ಹೋಗಿದೆ ಅಂದರೆ ಏನರ್ಥ? ಮುದುಕ ಆಗಿದ್ದಾನ ಅಂತ ಅರ್ಥ. ಸೊ ವಯೋಗತೇನ ಸಾಲ್ವಭೂಭೃತ ಅಂದರೆ ಇದು ಯಾರು? ಹಂಸಡಿಬಿಕರ ಅಪ್ಪ. ಸೊ ಅವನಿಗೆ ವಯಸ್ಸಾಗಿದೆ. ಯಾರವ? ಬ್ರಹ್ಮದತ್ತ. ಅವನ ಜೊತೆಗೆ ಯೋಧಯನ್ ಯುದ್ಧ ಮಾಡಿದ. ಅಂದರೆ ಯೋಧಯತ್, ಯೋಧಯತಾಂ, ಯೋಧಯನ್ ಬಹುವಚನ ಯಾಕೆ? ಗದಾ ಅಂತೇಳಿದರೆ ಒಬ್ಬನೇ ಇರುವುದಲ್ಲ ಅಂತ ಹೇಳಿದರೆ ಇದು ಆ ರೀತಿ ಬಹುವಚನದ ಯೋಧಯನ್ನಲ್ಲ. ಇದು ಯುದ್ಧ ಮಾಡುತ್ತಾ, ಗಚ್ಚನ್ ಅಂತ ಹೇಳಿದರೆ ಏನು? ಹೋಗುತ್ತಾ ಇನ್ನೊಂದು ಕೆಲಸ ಮಾಡಿದ ಅಂತ ಹೇಳಿದರೆ ಯುದ್ಧ ಮಾಡುತ್ತಾ ಅಂದರೆ ಯುದ್ಧ ಮಾಡಿದ ಅಂತ ಅರ್ಥ ಅಲ್ಲ. ಇದು ಯುದ್ಧ ಮಾಡುತ್ತಾ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ. ಇಲ್ಲಿ ಕಂಪ್ಲೀಟ್ ಆಯಿತು. ಯುದ್ಧ ಮಾಡುತ್ತಾ ಏನು ಮಾಡಿದ? ಚಕಾರ ಮಾಡಿದ. ಮಾಡಿದ ಅನ್ನುವಂಥದ್ದು ಕ್ರಿಯಾಪದ. ಚಕಾರ ಏನು? ಯುದ್ಧ ಮಾಡುತ್ತಾ ಏನು ಮಾಡಿದ? ವಿವಾಹನಂ ಚಕಾರ ನಿರಾಯುಧಂ ಚಕಾರ. ಯಾರನ್ನ? ಸಾಲ್ವರಾಜ, ಎಲ್ಡರ್ ಸಾಲ್ವರಾಜ, ಹಿರಿಯ ಸಾಲ್ವರಾಜ. ಯಾರು? ಬ್ರಹ್ಮದತ್ತ. ಅವನು ವಯಸ್ಸು ಹೋಗಿದೆ, ಮುದುಕಾಗಿದ್ದಾನೆ. ಆ ಮುದುಕನನ್ನು ಸುಲಭವಾಗಿ ಕೃಷ್ಣನ ತಮ್ಮ ಗದಾ ಅಂತ ಹೇಳುವವನು ಏನು ಮಾಡಿದ್ದಾನೆ? ಗದನು ಏನು ಮಾಡ್ತಾನೆ? ಯುದ್ಧ ಮಾಡುತ್ತಾ ಆ ಸಾಲ್ವರಾಜನನ್ನು, ಬ್ರಹ್ಮದತ್ತನನ್ನು ವಿವಾಹನಂ ವಾಹನರಹಿತನನ್ನಾಗಿ, ನಿರಾಯುಧಂ ಆಯುಧರಹಿತನನ್ನಾಗಿ ಚಕಾರ ಮಾಡಿದ. ಇದು ಕ್ರಿಯೆ ಫುಲ್ ಸ್ಟಾಪ್ ಆಯಿತು. ಯೋಧಯನ್ ಅನ್ನುವಂಥದ್ದು ಅರ್ಧ ಕ್ರಿಯೆ, ಅಂದರೆ ತಿನ್ನುತ್ತಾ ಇನ್ನೊಂದು ಕೆಲಸ ಮಾಡಿದ ಅಂತ ಹೇಳಿದಾಗೆ. ಸೊ ಇಲ್ಲಿ ತಿನ್ನುತ್ತಾ ಅವನು ಓದಿ ಮುಗಿಸಿದ, ಅಂದರೆ ಒಂದು ಕಡೆಯಲ್ಲಿ ತಿಂತಾನೆ, ಆ ಓದುವುದನ್ನು ಮುಗಿಸಿಬಿಟ್ಟ ಅಂತ ಹೇಳುವಾಗ ತಿನ್ನುತ್ತಾ ಅಂತ ಹೇಳುವಾಗ ಹಾಗೆ ಯಾವ ರೀತಿ ಹೇಳಬೇಕೋ ಹಾಗೆ ಯುದ್ಧ ಮಾಡುತ್ತಾ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ. ಆ ಇವರನ್ನು ಬ್ರಹ್ಮದತ್ತನನ್ನು ಸಾಲ್ವರಾಜ, ಸೀನಿಯರ್ ಸಾಲ್ವರಾಜ, ಅವನನ್ನು ಏನು ಮಾಡಿದ? ಯಾರು? ಗದ. ಇವನು ಏನು ಮಾಡಿದ? ವಿವಾಹನಂ ಅಂದರೆ ಅವನ ರಥವನ್ನು ತುಂಡು ಮಾಡಿದ. ನಿರಾಯುಧಂ ರಥ ತುಂಡಾಗಿ ಕೆಳಗೆ ಬಿದ್ದಿದ್ದಾನೆ. ಅವನ ಕೈಯಲ್ಲಿ ಒಂದು ಅಸ್ತ್ರವೂ ಇಲ್ಲ, ಶಸ್ತ್ರ ಅಸ್ತ್ರ ಇಲ್ಲದವನನ್ನಾಗಿ ಮಾಡಿದ. ಅವನು ಮೊದಲೇ ಅವನಿಗೆ ಇದು ಏನಂತ ಹೇಳಿದರೆ ವಯಸ್ಸಾಗಿದೆ. ಯಾರಿಗೆ? ಬ್ರಹ್ಮದತ್ತನಿಗೆ. ಅವನೇನು ಹಂಸಡಿಬಿಕರದ್ದು ಬಹಳ ಪರಾಕ್ರಮ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದಾನೆ. ಇಲ್ಲಿ ಪರಾಕ್ರಮ ಎಂಥದ್ದು, ಅವ್ರದ್ದು ಪರಾಕ್ರಮ ಏನೂ ಕಾಣಿಸೋದಿಲ್ಲ. ಆಗ ಒಬ್ಬರೊಬ್ಬರೇ ಎಲ್ಲ ಸತ್ತೋಗಿದ್ದಾರೆ. ವಿಚಕ್ರ ಸತ್ತೋಗಿ ಆಯಿತು. ಅವನಿಗೆ ಕಮಾಂಡೋಸ್ ಕಳಿಸಿದ್ದಾರೆ ರುದ್ರದೇವರು. ಅವರು ಆ ತೆಗೆದು ಬಿಸಾಡಿದ್ದಕ್ಕೆ ಅವರು ಕೈಲಾಸ ಸೇರಿಕೊಂಡಿದ್ದಾರೆ. ಅವನು ಇನ್ನೊಬ್ಬ ಹಿಡಿಂಬ ರಾಕ್ಷಸ ಸಹಾಯ ಮಾಡಲಿಕ್ಕೆ ಬಂದಿದ್ದ, ಅವನನ್ನು ತೆಗೆದು ಕಾಡಿಗೆ ಕಳಿಸಿದ ಬಲರಾಮ ಅಂತ ಹೇಳುವಾಗ ಇಲ್ಲಿ ಪರಿಸ್ಥಿತಿ ಬಹಳ ಕೆಟ್ಟು ಹೋಗಿದೆ. ಇನ್ನು ಈ ಬ್ರಹ್ಮದತ್ತ ಮೊದಲು ಯಾರ ಹತ್ರ ಯುದ್ಧ ಮಾಡ್ತಾ ಇದ್ದದ್ದು? ಬಹುಶಃ ಇವರ ಹತ್ರ. ಯಾರ ಹತ್ರ? ವಸುದೇವ ಮತ್ತು ಉಗ್ರಸೇನನೊತ್ತಿಗೆ ಫಸ್ಟಿಗೆ ಯುದ್ಧ ಮಾಡ್ತಾ ಇದ್ದದ್ದು ಕಾಣಿಸುತ್ತೆ. ಸೊ ಈಗ ಆಮೇಲಿಂದ ಹಿಡಿಂಬ ರಾಕ್ಷಸ ಯುದ್ಧ ಮಾಡಿದ ಅವ್ರ ಜೊತೆಗೆ. ಸೊ ಈಗ ಅವರನ್ನು ಈ ರಾಜ, ಸೀನಿಯರ್ ಸಾಲ್ವರಾಜನ ಜೊತೆಗೆ ಕೃಷ್ಣನ ತಮ್ಮ ಗದನು ಯುದ್ಧ ಮಾಡಿಬಿಟ್ಟು ಅವನನ್ನು ಏನು ಮಾಡಿದ? ಓಡಿಸಿದ ಅಂತ ಅರ್ಥ. ಸೊ ಅಪಿ ಯಾವಾಗ ರಥ ತುಂಡಾಗಿ ನೆಲಕ್ಕೆ ಬಿದ್ದನೋ, ಯಾರು? ಈ ಸಾಲ್ವರಾಜ. ಮೊದಲೇ ವಯಸ್ಸಾಗಿದೆ ಪಾಪ. ಸೊ ಏನು ಮಾಡಿದ? ಇನ್ನೂ ನನ್ನಿಂದ ಇದು ಆಗಲಿಕ್ಕಿಲ್ಲ ಅಂತ ಹೇಳಿದ. ಸೊ ಅಪಿ ಅವನು ಕೂಡ ಅಪಾದ್ರವತ್ ಓಡಿಸಲ್ಪಟ್ಟ. ಅಂದರೆ ಇಲ್ಲಿ ಇನ್ನೂ ಆಗಲಿಕ್ಕೆ ಇಲ್ಲ, ಇನ್ನು ನಾನು ಇದ್ರೆ ಸತ್ತೇ ಹೋಗಿಬಿಡ್ತೇನೆ ಅಂತ ಹೇಳಿಬಿಟ್ಟು ಏನು ಮಾಡಿದ? ಓಡಿಸಲ್ಪಟ್ಟ ಅಂದರೆ ಓಡಿದ. ಅಂದರೆ ಈಗ ಓಡುವವ್ರದ್ದು ಸಂಖ್ಯೆ ಜಾಸ್ತಿ ಆಯಿತು. ಮೊದಲು ಅವರನ್ನು ಓಡಿಸಿದರು, ಕೃಷ್ಣ ಓಡಿಸಿಬಿಟ್ಟ ಆ ಎರಡು ಗಣಗಳನ್ನು. ಆಮೇಲೆ ಬಲರಾಮ ಹಿಡಿಂಬ ರಾಕ್ಷಸನನ್ನು ಓಡಿಸಿಬಿಟ್ಟ, ಅವನು ಕಾಡಿಗೆ ಹೋಗಿಬಿಟ್ಟ.
ಅವರು ಕೈಲಾಸಕ್ಕೆ ಹೋಗ್ಬಿಟ್ರು. ಅಂದರೆ ಕೈಲಾಸಕ್ಕೆ ತೆಗೆದು ಬಿಸಾಡಿದ್ದು ಕೈಲಾಸದಲ್ಲಿದ್ದಾರೆ. ಆಯ್ತಲ್ಲ, ಇನ್ನೀಗ ಓಡುವವರಲ್ಲಿ ನೆಕ್ಸ್ಟ್ ಯಾರು ಓಡಿದ್ದು ಅಂತ ಹೇಳಿದ್ರೆ ಬ್ರಹ್ಮದತ್ತ ಓಡಿದ. 266ನೇ ಶ್ಲೋಕ. ಎಲ್ಲ ಓಡುವವರೇ. ಸೊ ಈಗ 266ರಲ್ಲಿ ಗದಹ ತು ಏನು ಮಾಡಿದ ಅಂತ ಹೇಳಿದರೆ, ವಯಸ್ಸಾದ ಸಾಲ್ವರಾಜ ಬ್ರಹ್ಮದತ್ತನೊಡನೆ. ವಯಸ್ಸಾದ ಅಂತ ಹೇಳಿದರೆ ವಯೋಗತೇನ, ಅಂದರೆ ವಯಸ್ಸು ಹೋಗಿದೆ ಅಂತ ಯಾರವ, ಸಾಲ್ವ ಭೂಭೃತ. ಭೂಭೃತ ಅಂದರೆ ರಾಜ ಅಂತ ನಿನ್ನೆ ಹೇಳಿದ್ದೇನೆ. ಸೊ ಸಾಲ್ವ ಭೂಭೃತ ಅಂದರೆ ಸಾಲ್ವರಾಜ. ವಯಸ್ಸಾದ ಸಾಲ್ವರಾಜ ಅಂದರೆ ಹಿರಿಯವನು, ಸೀನಿಯರ್, ಅಂದರೆ ಬ್ರಹ್ಮದತ್ತನೊಡನೆ ಯುದ್ಧ ಮಾಡುತ್ತಾ, ಯೋಧಯನ್ ಅಂದರೆ ಯುದ್ಧ ಮಾಡುತ್ತಾ ಅವನ ವಾಹನವನ್ನು ನಾಶ ಮಾಡಿದ, ರಥವನ್ನು ತುಂಡು ಮಾಡಿದ, ನಿರಾಯುಧನನ್ನಾಗಿಸಿದ. ಸೊ ರಥವೂ ಇಲ್ಲ, ಕುದುರೆಯೂ ಇಲ್ಲ, ಸಾರಥಿಯೂ ಇಲ್ಲ, ಆಮೇಲೆ ಶಸ್ತ್ರಾಸ್ತ್ರವೂ ಇಲ್ಲ. ಯೋಚನೆ ಮಾಡಿದ, ನಾನು ಸ್ವಲ್ಪ ಹೊತ್ತು ಇಲ್ಲಿದ್ದರೆ ನನ್ನನೀಗ ತಿಂದು ಕೊಂದೇ ಬಿಡ್ತಾರೆ ಅಂತ ಹೇಳಿದ. ಏನು ಮಾಡಿದ, ಓಡಿಬಿಟ್ಟ. ಅವನಾಗ ಪಲಾಯನ ಮಾಡಿದ ಅಂತ. ಸೊ ಸೌಭಪತಿ ಸಾಲ್ವ, ಈ ಬ್ರಹ್ಮದತ್ತನ ಹಿರಿಯ ರಾಣಿ ಮಗ ಸಾಲ್ವರಾಜ, ಹಂಸಡಿಬಿಕರು ಕಿರಿಯ ರಾಣಿಯ ಮಕ್ಕಳು. ಸೊ ಹೀಗೆ ಆಯ್ತಲ್ಲ, ವಾದಿರಾಜ್ಯದಲ್ಲಿ ಹಾಗಿದೆ. ವಾದಿರಾಜರ ವ್ಯಾಖ್ಯಾನದಲ್ಲಿ ಆ ರೀತಿ ಸ್ಪಷ್ಟ ಇದೆ ಅಂತ ಹೇಳ್ತಾರೆ. ನಂತರ ಈಗ ಅಲ್ಲಿಗೆ 266ನೇ ಶ್ಲೋಕ ಆಯಿತು. ಅಲ್ಲಿಗೆ ಇಲ್ಲಿ ನಿಲ್ಲಿಸ್ಕೊಳ್ಳೋಣ. ಸೊ ಇನ್ನೀಗ ಹಂಸಡಿಬಿಕರದ್ದು ಮೇಯ್ನ್ ಯುದ್ಧ ಬರಲಿಕ್ಕಿದೆ. ಸೊ ಅಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.